ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಒಂದು ಟ್ರಾವೆಲಿಂಗ್ ಲಾಗ್ ಆಗಿರುತ್ತೆ. ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಡೀಟೇಲ್ ಗೊತ್ತಾಗಬೇಕು ಅಂದರೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ? ಯೂಟ್ಯೂಬ್ ಹೋಗ್ತಿದೀವ. ನಾನು ಅಕ್ಷರಾಭ್ಯಾಸ ಮಾಡಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾನು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಿರೋರಿಗೆಲ್ಲ ನಾವು ಎಲ್ಲಿ ಬಂದಿರೋದು ಅಂತ ಗೊತ್ತಾಗ್ತಿದೆ. ಟ್ರಾವೆಲಿಂಗ್ ಲಾಗಲ್ಲಿ ಎಲ್ಲಿಗೆ ಟ್ರಾವೆಲ್ ಮಾಡಿದ್ದಾರೆ, ಏನು ತೋರಿಸ್ತಾರೆ ನಮಗೆ ಅಂತ ಕ್ಯೂರಿಯಾಸಿಟಿ ಇರೋರ್ಗಂತೂ ಬೇಗನೆ ಗೊತ್ತಾಗಿರುತ್ತೆ. ಹಾಗೆ ನಾನು ಇವತ್ತು ಶೃಂಗೇರಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ ನನ್ನ ಮಗುಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ. ಮಾರ್ನಿಂಗ್ ಮಾಡಿಸೋದು, ಅದನ್ನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾವು ಹಿಂದಿನ ದಿನನೇ ಬಂದು ಆಲ್ಟ್ ಆಗಿದ್ವಿ. ಇಲ್ಲಿ ಮುಂಚೆನೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಟೆಂಪಲಲ್ಲಿ ದೇವ್ರ ದರ್ಶನ ಮಾಡಿ ಒಂದು ರೌಂಡು ಓಡಾಡಿಕೊಂಡು ಟೆಂಪಲ್ನೆಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ಟಿಕೆಟ್ ಕೊಡೋದು, ಎಷ್ಟು ಗಂಟೆಗೆ ಪೂಜೆ ಮಾಡಿಸೋದು ಎಲ್ಲ ಕೇಳಿ ತಿಳ್ಕೊಂಡು ಹಾಗೆ ಪ್ರಸಾದದ ಕಡೆ ಹೋದ್ವಿ. ಯಾಕಂದರೆ ಊಟ ಮಾಡ್ಕೊಬೇಕಲ್ಲ ನೈಟು, ಅದಕ್ಕೋಸ್ಕರ ಓಕೆ ಅಂತ ಊಟ ಮುಗಿಸ್ಕೊಂಡು ಊಟ ಮುಗ್ದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ರೂಮ್ ಕಡೆ ಹೊರಟಿದ್ದೀವಿ. ನಿಮಗೆ ಯಾರಿಗಾದ್ರು ಬಂದಾಗ ಇಲ್ಲಿ ರೂಮ್ ಬೇಕು ಅಂದರೆ ನಾವು ಮಾಡಿರೋ ಥರ ಮುಂಚೆನೇ ಬುಕ್ ಮಾಡ್ಕೊಂಡು ಬಂದು ಕಷ್ಟಪಡಬೇಡಿ. ಯಾಕಂದರೆ ಇಲ್ಲೇ ತುಂಬ ರೂಮ್ಸ್ ಸಿಗುತ್ತೆ ದೇವಸ್ಥಾನದ ಕಡೆಯಿಂದ ಇರೋವಂಥ ರೂಮ್ಸ್ಗಳು. ಅದರಲ್ಲಿ ಕಮ್ಮಿ ಪ್ರೈಸ್ ಕೂಡ ಇರುತ್ತಂತೆ. ಅಂದರೆ 6 ಒಳಗಡೆ ಬಂದು ರೂಮ್ ಮಾಡಿದ್ರೆ ಬೇಗ ಸಿಕ್ಬಿಡುತ್ತಂತೆ. ನನಗೆ ಈ ಇನ್ಫಾರ್ಮೇಷನ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಿಮ್ಗೆ ಯಾರಿಗಾದ್ರು ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಾರ್ನಿಂಗು ಬೆಳಗ್ಗೆನೆ 6:30ಗೆಲ್ಲ ರೆಡಿಯಾಗಿ ಟೆಂಪಲ್ ಕಡೆಗೆ ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಪೂಜೆ ಮುಗಿಸಿ ಮತ್ತೆ ರೂಮಿಗೆ ಬಂದು ಮತ್ತೆ ನಾವು ಹೊರಡೋದು ಅಂತ. ನಾವು ಇಲ್ಲಿಂದ ಹೊರನಾಡಿಗೆ ಹೋಗ್ತೀವಿ. ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಧರ್ಮಸ್ಥಳಕ್ಕೆ ಹೋಗಿ ನನ್ನ ಮಗಂಗೆ ಮುಡಿ ಕೊಡಬೇಕು, ದರ್ಶನ ಮಾಡಬೇಕು. ಅಲ್ಲಂತೂ ತುಂಬ ಕ್ಯೂ ಇರುತ್ತೆ. ನೋಡೋಣ ಏನಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಟೆಂಪಲ್ ಕಡೆಗೆ ಹೊರಡೋಣ. ಟೆಂಪಲ್ ಹತ್ರ ಹೋಗಿ ಇನ್ನು ನಾವು ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೊಬೇಕು. ಅಲ್ಲಿ ಎಷ್ಟು ಕ್ಯೂ ಇರುತ್ತೋ ಗೊತ್ತಿಲ್ಲ. ಹಾಗೆಯೇ ಅಕ್ಷರಾಭ್ಯಾಸಕ್ಕೆ ಅಮೌಂಟ್ ಎಷ್ಟು ಅಂದರೆ 500 ಅಷ್ಟೇ. ಅವರೇ ಎಲ್ಲ ಕೊಡ್ತಾರೆ, ನಾವೇನು ತಗೊಂಡೋಗೋ ಅವಶ್ಯಕತೆ ಇರಲ್ಲ. ಇದು ಯಾರಿಗಾರು ಯೂಸ್ ಆಗ್ಬೋದು ಅಂತ ಈ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ ಟೆಂಪಲ್ ಕಡೆಗೆ.
ಇಲ್ಲಿ ಇನ್ನೂ ನಿಮಗೆ ತೋರ್ಸೋ ಅಂಥ ಪ್ಲೇಸಸ್ಗಳಿದೆ ಈ ಟೆಂಪಲ್ ಹತ್ರನೇ. ನಾನು ಯಾವುದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ. ಅದಕ್ಕಾಗಿ ನೋಡಿ ನೈಟ್ ಯಾವ ಥರ ಕಾಣಿಸ್ತಿತ್ತು ಗೋಪುರ, ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೈಟ್ ಅಂತೂ. ಮಾರ್ನಿಂಗು ತುಂಬ ಚೆನ್ನಾಗೇ ಇದೆ. ನೋಡಿ ಒಳಗೆ ಎಂಟ್ರಿ ಆದ್ವಿ. ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ಟಿಕೆಟ್ ತೊಗೊಳೋದಕ್ಕೆ. ನಾವಂತೂ ನಮಗೆ ಎಷ್ಟು ಸಿಗುತ್ತೋ ಎಷ್ಟೊತ್ತಾಗುತ್ತೋ ಇನ್ನು ನಾವು ಅಲ್ಲೋಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂಗೆ ಹೋದ್ರೇ ನಮಗೆ ಟೈಮ್ ಸೇವ್ ಆಗೋದು ಅಂತ ನೋಡ್ತಾ ಇದ್ದರೆ ಇಷ್ಟೊಂದು ಜನ ಕ್ಯೂ ಅಲ್ಲಿದ್ದಾರೆ. ನೋಡೋಣ ಬನ್ನಿ ನಮಗೆ ಎಷ್ಟನೇ ಟೋಕನ್ ಸಿಗ್ಬೋದು, ಏನು ಮಾಡೋದು ನೆಕ್ಸ್ಟ್ ಅಂತ. ನಮ್ಮ ಹಸ್ಬೆಂಡ್ ಕೂಡ ಲೈನಲ್ಲಿ ನಿಂತಿದ್ದಾರೆ. ನೋಡೋಣ. ನಾನು ಹೀಗೆ ಒಂದು ರೌಂಡ್ ಓಡಾಡಿಕೊಂಡು ಹಾಗೆ ಆ ಕಡೆ ಕ್ಯೂ ಅಲ್ಲಿ ನಿಂತಿದ್ರಲ್ಲ ಇಲ್ಲಿ ಮುಂದೆ ಬಂದೆ. ಯಾವ್ಯಾವ ಟಿಕೆಟ್ಗೆ ಎಷ್ಟೆಷ್ಟು ಅಮೌಂಟು, ಏನೇನೆಲ್ಲ ಪೂಜೆ ಮಾಡಿಸ್ಬೋದು ಅಂತ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ನೋಡಿದ್ರೆ ಆನ್ಲೈನ್ ಟಿಕೆಟ್ ತೊಗೊಬೋದು ಅಂತ ಒಂದು ಸ್ಕ್ಯಾನರಲ್ಲಿತ್ತು. ಆ ಸ್ಕ್ಯಾನ್ ಮಾಡಿ ಎಲ್ಲ ಟಿಕೆಟ್ ತೊಗೊತಿದ್ರು. ಓಕೆ, ನಾವು ಅದೇ ಥರ ಮಾಡ್ಬೋದಲ್ಲ, ಇದರಲ್ಲಿ ಜನ ಕಮ್ಮಿ ಇದ್ದಾರೆ ಅಂತ ಬೇಗ ಟಿಕೆಟ್ ತೊಗೊಂಡು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋ ಹತ್ರ ಬಂದರೆ ಇಲ್ಲಂತೂ ತುಂಬ ಜನ ಇದ್ದಾರೆ. ಇನ್ನು ಆಗ್ತಾನೆ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲರಿಗೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ. ಟಿಕೆಟ್ ಸಿಕ್ಕಿದ್ದರಲ್ಲಿ ಕೆಲವೊಬ್ಬರು ಮಾತ್ರ ಒಳಗಡೆ ಬಂದಿದ್ರು. ಟಿಕೆಟ್ ಸಿಗದೆ ಇರೋರೆಲ್ಲ ಹೊರಗಡೆ ಇದ್ರಲ್ಲ, ಆವಾಗ ನಮ್ಮದು ಟಿಕೆಟ್ ಇದೆ ಅಂತ ನಾವು ಕೂಡ ಬಂದ್ವಿ. ಹಾಗಾಗಿ ಫಸ್ಟ್ ಬ್ಯಾಚಲ್ಲೇ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ದೇವಸ್ಥಾನನೆಲ್ಲ ಒಂದು ರೌಂಡ್ ಮಾಡಿ ಓಡಾಡಿಕೊಂಡು ನನ್ನ ಮಗನಿಗೆ ಫಿಶ್ ತೋರಿಸ್ಬೇಕಂತೆ. ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡುವಾಗ ಯಾಕಪ್ಪ ವಿಡಿಯೋ ಮಾಡಿಲ್ಲ ಅಂದರೆ ಅಲ್ಲೆಲ್ಲ ಫೋನ್ ಅಲೋ ಮಾಡಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನನ್ನ ಮಗ ಫಿಶ್ ನೋಡ್ಬೇಕಂತೆ, ಫಿಶ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಶೃಂಗೇರಿ ಟೆಂಪಲಿಗೆ ಬಂದಾಗ್ಲಿಂದನೂ ನನ್ನ ಮಗ ಒಂದನ್ನೇ ಕೇಳ್ತಿದ್ದೇನೆ, ಏನಂದರೆ ಫಿಶ್ ನೋಡಬೇಕಂತೆ ಅಷ್ಟೇ, ಅಂದಿನ್ನೇನಿಲ್ಲ. ನದಿ ಹತ್ರ ಫಿಶ್ ನೋಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಾಗೆ ಒಂದೆರಡು ಕುರಿಗಳೆಲ್ಲ ಎತ್ಕೊಂಡು ಹೋಗಿ ಹಾಕ್ತಾ ಇದ್ದೀವಿ. ಅವು ಯಾವ ಥರ ಆಡ್ತವೆ ಏನು ಅಂತ ಎಲ್ಲ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಅದಕ್ಕೆ ಮುಂದೆ ನೋಡ್ಕೊಂಬ ಅನ್ನೋದು. ಇಲ್ಲಿ ನಿನ್ನೆ ಕೂಡ ಟೆಂಪಲ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗಿದ್ದು ರೂಮ್ಗೆ. ಇವಾಗ ಕೂಡ ದೇವ್ರ ದರ್ಶನ ಮಾಡೋದಕ್ಕೆ ಸ್ಯಾರಿ ಹಾಕೊಂಬಂದಿರೋದ್ರಿಂದ ದೇವ್ರ ಮುಂದೆನೇ ದರ್ಶನ ಮಾಡೋದಕ್ಕೆ ಬಿಡ್ತಾರೆ. ಸ್ಯಾರಿ ಹಾಕದೆ ಬೇರೆ ನಾವು ಮಾಡರ್ನ್ ಡ್ರೆಸ್ ಹಾಕಿದ್ರೆ ದೇವಸ್ಥಾನದ ಒಳಗಡೆ ಬಿಡ್ತಾರೆ, ಬಟ್ ದೇವ್ರ ಮುಂದೆ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಸುಮ್ಮನೆ ದೇವಸ್ಥಾನದ ಒಳಗೆ ಹೋಗಿ ಬರ್ಬೋದು ಅಷ್ಟೇ. ಆ ಇನ್ಫಾರ್ಮೇಷನ್ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಬರುವಾಗಲೂ ಅಷ್ಟೇ ಟ್ರೆಡಿಷನಲ್ ಆಗಿ ಬಂದ್ರೇ ದೇವ್ರ ಮುಂದೆ ಹೋಗಿ ದರ್ಶನ ಮಾಡೋದಕ್ಕಾಗೋದು. ನಾವು ಬೆಳಗ್ಗೆ ಹೆಂಗಿದ್ರು ಟ್ರೆಡಿಷನಲ್ ಆಗಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ರೆಡಿಯಾಗಿರ್ತೀನಲ್ಲ, ಅವಾಗ ದರ್ಶನ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಂದಿದ್ದರಿಂದ ನಾನು ಹೋಗಿ ಒಳಗೆ ಬಂದೆ ಅಷ್ಟೇ. ಇಲ್ಲಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ರೋಡ್ ಟ್ರಿಪ್ಪಿಂದ ನೆಕ್ಸ್ಟ್ ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.